ರಂಗದಾಟದ ಮೊದಲ ಬಲಿ ನೀನು. ಈ ಚಾಣಾಕ್ಷತನ ಚಕ್ರದಲ್ಲಿ ನೀನೇಕೆ ನಿನ್ನ ಒಡೆಯನಾದವನು ಸಿಲುಕಬೇಕು? ಇವನ ರಕ್ಷಕ ನಾಗರಾಜನಂತೆ, ಅವನಿಗೆ ಹೆಣ್ಣಿನ ಚಪಲವಂತೆ. ಈ ಚಪಲ ಒಂದೇ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು. ನನ್ನ ದೇಹ ಸುಖಕ್ಕಾಗಿ ಅಪಹರಿಸಿ ತಂದ ಲಾವಣ್ಯ ಇಲ್ಲಿಯೂ ಕೂಡ ನನ್ನ ಉದ್ದೇಶ ಈಡೇರಿಸುವುದೆಂದು ಕಾಣುತ್ತದೆ. ಆದಷ್ಟು ಬೇಗ ನಾಗರಾಜನ ಮನ ಸೇರಬೇಕೆಂಬ ನನ್ನಿಚ್ಛೆ ಇಷ್ಟು ಬೇಗ ಸಫಲವಾಗುವುದೆಂದು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಇರಲಿ, ಹೊತ್ತು ನೋಡಿ ಈ ರಘು ಎಂಬ ಮೂಢ ಕತ್ತೆಗೆ 10 ಲತ್ತೆಯ ಪೆಟ್ಟನ್ನು ಕೊಟ್ಟು ಪುತ್ತಿನ ಅಟ್ಟಕ್ಕೆ ಏರಿಸಿ ಮತ್ತೇರುವ ಸೌಂದರ್ಯ ಹೊಂದಿರುವ ಲಾವಣ್ಣಳ ಸುತ್ತುವಲದಲ್ಲಿ ನಾಗರಾಜನ ಮೋಹದ ಮುತ್ತಿನ ಮಳೆಯನ್ನು ಸುರಿಸಿ ಕತ್ತಿನಿಂದ ನನ್ನ ಮೋಸದ ಬೀಜವ ಬಿಟ್ಟೆ ಅವನ ಸಿರಿ ಸಂಪತ್ತನ್ನು ಒತ್ತೊಯ್ಯದಿದ್ದರೆ ನನ್ನ ಹೆಸರು ಚಾಣಾಕ್ಷಮತಿ ಚಾಣಕ್ಯನೇ ಅಲ್ಲ. ಜಸ್ಟ್ ವೇಟ್ ಅಂಡ್ ಸಿ. ಈ ಭೂಗತ ಪ್ರಪಂಚಕ್ಕೆ ಒಬ್ಬನೇ